ಫ್ಯಾಮಿಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕರಡ್ಕ. ಇವತ್ತು ನಾವು ಪ್ರಮುಖವಾಗಿ ಪಾರ್ಶ್ವವಾಯು ಅನ್ನುವಂತಹ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡಲಿಕ್ಕಿದ್ದೇವೆ. ಇದರ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗಿರುವವರು ಡಾಕ್ಟರ್ ಹರಿಪ್ರಸಾದ್ ಸುವರ್ಣ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಾವಿವತ್ತು ಮುಖ್ಯವಾಗಿ ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಅನ್ನುವಂಥ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಈ ಸ್ಟ್ರೋಕ್ ಅಂದರೆ ಏನು ಅಂತ ಹೇಳಿ. ಸ್ಟ್ರೋಕ್ ಅಂತೇಳಿದರೆ ಈ ಮೆದುಳಿನ ಆಘಾತ. ಮೆದುಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗದೇ ಇದ್ದು ಮೆದುಳಿನ ಕ್ರಿಯಾಹಾನಿಯಾಗುವುದು. ಅದು ನಮ್ಮ ಶರೀರದಲ್ಲಿ ಒಂದು ಭಾಗದಲ್ಲಿ ಅಥವಾ ಎರಡು ಭಾಗದಲ್ಲಿ ಅಥವಾ ಎರಡು ಕಾಲುಗಳಲ್ಲಿ ಹೀಗೆ ಬೇರೆ ಬೇರೆ ಅಂಗಗಳ ಕ್ರಿಯಾಹಾನಿ ಆಗ್ಬೋದು. ಆ ಕ್ರಿಯಾಹಾನಿಯೊಟ್ಟಿಗೆ ಕೆಲವು ಸಲ ಸ್ಪರ್ಶಜ್ಞಾನವು ಕೂಡ ಹೊರಟೋಗ್ತದೆ. ಅಥವಾ ನುಂಗುವುದು, ಮಾತನಾಡುವುದು, ಆ ಪರ್ಸೆಪ್ಷನ್ ಎಲ್ಲ ಕ್ರಿಯೆಗಳು ಕೂಡ ಹಾನಿ ಆಗ್ತದೆ. ಇದರಲ್ಲಿ ಈ ಸ್ಟ್ರೋಕ್ ಅಂತ ಹೇಳುವಾಗ ಇಸ್ಚಿಮಿಕ್ ಅಟ್ಯಾಕ್ ಅಂತ ಹೇಳಿದರೆ ಸ್ವಲ್ಪ ಪ್ರಮಾಣದಲ್ಲಿ ರಕ್ತ ಬ್ಲಾಕ್ ಆಗೋದು, ಸ್ವಲ್ಪ ಸ್ವಲ್ಪ ಬ್ಲಡ್ ಸಪ್ಲೈ ಆಗ್ತದೆ. ಇದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಅದೇ ಇನ್ಫಾಕ್ಷನ್ ಬರ್ತದೆ, ಒಂದು ರಕ್ತನಾಳ ಪೂರ್ತಿಯಾಗಿ ತಡೆಯೊಡ್ಡುವುದು, ಬಂದಾಗುವುದು. ಆವಾಗ ಒಂದು ಸೈಡ್ನ ಕಂಪ್ಲೀಟ್ ಫಂಕ್ಷನ್ ಲಾಸ್ ಆಗಿಬಿಡ್ತದೆ, ಕ್ರಿಯಾ ಹಾನಿ ಆಗಿಬಿಡ್ತದೆ. ಅದೇ ಇನ್ನೊಂದು ರೀತಿ ಹೆಮೊರೇಜ್ ಬರ್ತದೆ, ರಕ್ತಸ್ರಾವ ಆಗುವುದು ಮೆದುಳಿನಲ್ಲಿ. ಆವಾಗ ಕೂಡ ಈ ಮೆದುಳಿನ ಕ್ರಿಯೆಗಳು ಹಾನಿ ಆಗ್ತದೆ. ಇದನ್ನು ನಾವು ಸ್ಟ್ರೋಕ್ ಅಥವಾ ಪ್ಯಾರಲಿಸಿಸ್ ಅಂತ ಹೇಳುವಂತ ಕರೆಯುವಂಥದ್ದು. ಇಲ್ಲಿ ಮುಖ್ಯವಾಗಿರುವಂಥದ್ದು ಮೆದುಳಿನ ಕ್ರಿಯಾ ಹಾನಿ. ಅದೇ ರೀತಿಯಲ್ಲಿ ಸ್ಪೈನಲ್ ಕಾರ್ಡ್, ಅದರಲ್ಲಿ ಕೂಡ ಕ್ರಿಯಾ ಹಾನಿ ಆಗ್ಬೋದು. ಅದು ಕೂಡ ಕೆಲವೊಂದು ಸಲ ಇಂಜುರಿಯಲ್ಲಿ ಅಥವಾ ಆಕ್ಸಿಡೆಂಟಲ್ಲಿ ಅಥವಾ ಬಿದ್ದು ಪೆಟ್ಟಾಗುವಂಥದ್ದು, ಇಂತಹ ಸಂದರ್ಭದಲ್ಲಿ ಕೂಡ ಕ್ರಿಯಾ ಹಾನಿ ಆಗ್ತದೆ. ಅದನ್ನು ಕೂಡ ನಾವು ಸ್ಟ್ರೋಕ್ ಅಂತಲೇ ಹೇಳ್ತೇವೆ ಅಥವಾ ಪ್ಯಾರಲಿಸಿಸ್ ಅಂತ ಹೇಳ್ತೇವೆ. ಇದು ಮುಖ್ಯವಾಗಿ ಇರುವಂಥದ್ದು. ಓಕೆ ಡಾಕ್ಟರ್, ನೀವು ಈಗ ಹೇಳಿದ್ರಿ ಮೆದುಳಿಗೆ ರಕ್ತ ಸಂಚಾರ ಆಗುವುದಿಲ್ಲ, ಆ ಸಂದರ್ಭದಲ್ಲಿ ಈ ಸ್ಟ್ರೋಕ್ ಅನ್ನುವಂಥದ್ದು ಜಾಸ್ತಿಯಾಗಿ ಆಗುತ್ತೆ ಅಂತ. ಈ ಮೆದುಳಿಗೆ ರಕ್ತ ಸಂಚಾರ ಆಗುವಂಥದ್ದು ಯಾತಕ್ಕಾಗಿ ನಿಲ್ತದೆ ಅಂತ ಹೇಳಿ? ಇದರಲ್ಲಿ ಕೆಲವೊಂದು ಕಾಯಿಲೆಗಳಿಂದ ಕೂಡ ಬರ್ಬೋದು. ಮಧುಮೇಹ ಇರ್ಬೋದು. ಮಧುಮೇಹ ಅಂತ ಹೇಳಿದರೆ ಶುಗರ್ ಜಾಸ್ತಿಯಾಗಿ ಹೈಪಾಕ್ಸಿ ಆಗ್ತದೆ. ಅಂತೇಳಿದರೆ ಜಾಸ್ತಿ ಆಗುವಾಗ ಈ ನರಕೋಶಗಳು ಅಥವಾ ಜೀವಕೋಶಗಳು ಸರಿಯಾಗಿ ಆಕ್ಸಿಜನ್ ಸಿಗದೇ ಇರುವುದು ಅಥವಾ ಗ್ಲೂಕೋಸು ಸಿಗದೇ ಇರುವುದು, ಇದರಿಂದ ಕೂಡ ಕ್ರಿಯಾ ಹಾನಿ ಆಗ್ತದೆ. ಅಥವಾ ರಕ್ತನಾಳಗಳಲ್ಲೇ ತಡೆ ಉಂಟಾಗುವುದು, ಅದಕ್ಕೆ ನಾವು ಎಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತದೆ. ರಕ್ತನಾಳಗಳ ಒಳಪದರದಲ್ಲಿ ಒಂದು ಏಥೇರ್ ಡೆವಲಪ್ ಆಗ್ತದೆ, ಅಂದರೆ ಕೊಬ್ಬು ಸಂಗ್ರಹ ಆಗ್ತದೆ. ಕೊಬ್ಬು ಸಂಗ್ರಹ ಆಗಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರುವುದು. ಸಾಮಾನ್ಯವಾಗಿ ಇದರಲ್ಲಿ ಯಾವುದರಲ್ಲಿ ಡಯಾಬಿಟೀಸಲ್ಲಿ ಅಥವಾ ಶುಗರಲ್ಲಿ ಅಥವಾ ಎಥೆರೋಸ್ಕ್ಲಿರೋಸಿಸಲ್ಲಿ ನಮಗೆ ಇಸ್ಚಿಮಿಕ್ ಅಟ್ಯಾಕ್ ಜಾಸ್ತಿ ಆಗೋದು. ಮತ್ತು ಇನ್ನೊಂದು ಇನ್ಫಾಕ್ಷನ್ ಅಂತ ಆಗುವಂಥದ್ದು, ದೇಹದ ಬೇರೆ ಯಾವುದೇ ಒಂದು ಭಾಗದಲ್ಲಿ ಎಥೇರ್ ಅಂತ ಹೇಳಿದರೆ ಥ್ರೋಂಬಸ್ ಪ್ರೊಡಕ್ಷನ್ ಆಗಿ ಅದು ರಕ್ತನಾಳಗಳಲ್ಲಿ ಸಂಚಾರ ಆಗಿ ಅದು ಮೆದುಳಿಗೆ ಬಂದರೆ ಅಲ್ಲಿ ರಕ್ತನಾಳವನ್ನು ಬ್ಲಾಕ್ ಮಾಡಿಬಿಟ್ರೆ ಪೂರ್ತಿಯಾಗಿ ರಕ್ತ ಸಂಚಾರ ಬ್ಲಾಕ್ ಆಗ್ತದೆ. ಇದಕ್ಕೆ ನಾವು ಇನ್ಫಾಕ್ಷನ್, ಅಂದರೆ ಒಂದು ರಕ್ತನಾಳಗಳಲ್ಲಿ ಕಂಪ್ಲೀಟ್ ರಕ್ತ ಸಂಚಾರ ತಡೆ ಉಂಟಾದಾಗ ಈ ಜೀವಕೋಶಗಳು ಅಥವಾ ನರ ಜೀವಕೋಶಗಳಲ್ಲಿ ರಕ್ತವೇ ಸಿಗದೇ ಇದ್ದು ಅದು ಹೈಪಾಕ್ಸಿಯಾ ಆಗಿ ಆ ಕ್ರಿಯಾ ಹಾನಿ ಆಗುವಂಥದ್ದು. ಇದು ಸ್ವಲ್ಪ ಸಿವಿಯರ್ ಇರ್ತದೆ. ಇನ್ನು ಏರ್ ಎಂಬಾಲಿಸಮ್ ಅಂತ ಕೂಡ ಆಗ್ತದೆ. ಅಂದರೆ ರಕ್ತನಾಳಗಳೊಳಗೆ ರಕ್ತದ ಬದಲು ಗಾಳಿ ಒಳಗೆ ಎಳ್ಕೊಳ್ಳುವುದು. ಆ ಗಾಳಿ ರಕ್ತನಾಳಗಳಲ್ಲಿ ಮೆದುಳಿನಲ್ಲಿ ಬ್ಲಾಕ್ ಆಗಿ ಆಗ ರಕ್ತ ಸಂಚಾರ ಆಗುವುದಿಲ್ಲ. ಯಾಕಂದರೆ ಗಾಳಿ ಇರುವಾಗ ರಕ್ತ ಸಂಚಾರಕ್ಕೆ ತಡೆ ಉಂಟಾಗ್ತದೆ. ಅದು ಕೂಡ ಆಗ್ತದೆ. ಅದಕ್ಕೆ ಏರ್ ಎಂಬಾಲಿಸಮ್ ಅಂತ ಹೇಳೋದು. ಇನ್ನೊಂದು ಪ್ರಕಾರ ಆಗ್ತದೆ, ಅದಕ್ಕೆ ಫ್ಯಾಟ್ ಎಂಬಾಲಿಸಮ್ ಅಂದರೆ ಅಸ್ಥಿಮಜ್ಜೆ ಅಥವಾ ಕೊಬ್ಬು ರಕ್ತನಾಳ ಒಳಗೆ ಸಂಚಾರ ಆಗೋದು. ಅದು ಹೆಚ್ಚಾಗಿ ಆಕ್ಸಿಡೆಂಟ್ ಎಲ್ಲ ಆಗುವಾಗ ಆ ಫ್ಯಾಟ್ ಹೋಗಿ ಅದಕ್ಕೆ ಫ್ಯಾಟ್ ಎಂಬಾಲಿಸಮ್ ಅಂತ. ಇದು ಕೂಡ ಒಂದು ಕಾರಣ. ಮತ್ತು ಇನ್ನು ಕೆಲವು ಕಾರಣಗಳು ಅಂತ ಹೇಳಿದ್ರೆ ಇಂಜುರಿ, ಹೊಡೆತ, ಪೆಟ್ಟಾಗೋದು, ಆಕ್ಸಿಡೆಂಟ್ ಆಗೋದು, ಇಲ್ಲಿ ಇಂಪ್ಯಾಕ್ಟ್ ಆಗಿಬಿಡ್ತದೆ. ಅಂದರೆ ಮೆದುಳಿನ ನರಕೋಶಗಳ ಇಂಪ್ಯಾಕ್ಟ್ ಜಜ್ಜಿಕೊಂಡು ಹೋಗ್ತದೆ. ಅಲ್ಲಿಯೂ ಕೂಡ ನಮಗೆ ಇದು ಪ್ಯಾರಲಿಸಿಸ್ ಆಗ್ಬೋದು. ಇನ್ನೊಂದು ವಿಷಯ ಏನಂತ ಹೇಳಿದರೆ ಬಿ ಪಿ, ಹೈಪರ್ ಟೆನ್ಷನ್ ಅಥವಾ ರಕ್ತದೊತ್ತಡ ಜಾಸ್ತಿಯಾಗಿ
ಮೆದುಳಿನಲ್ಲಿರುವಂಥ ರಕ್ತನಾಳಗಳು ಒಡೆದು ರಕ್ತಸ್ರಾವ ಆಗಿ ಬಿಡ್ತದೆ. ಇದಕ್ಕೆ ಸಾಮಾನ್ಯವಾಗಿ ಈ ರಕ್ತನಾಳಗಳು ಉಬ್ಬಿಕೊಂಡಿದ್ದು ಅದಕ್ಕೆ ಆವಾಗ ಅದು ಬ್ಲೀಡಿಂಗ್ ಆಗೋ ಸಾಧ್ಯತೆ ಜಾಸ್ತಿ, ರಕ್ತಸ್ರಾವ. ಅಲ್ಲಿಯೂ ಕೂಡ ರಕ್ತಸ್ರಾವ ಮೆದುಳಿನ ಒಳಗಡೆ ಆಗಿ ಅಲ್ಲಿಯೂ ಕೂಡ ಜೀವಕೋಶಗಳಿಗೆ ಹಾನಿಯಾಗಿ ಉಂಟಾಗುವಂಥದ್ದು ಸ್ಟ್ರೋಕು, ಅಥವಾ ಸಾಮಾನ್ಯ ಭಾಷೆಯಲ್ಲಿ ಲಕ್ಕು ಅಂತ ಹೇಳ್ತೇವೆ, ಅಥವಾ ಪಕ್ಷಾಘಾತ, ಪಕ್ಷವಾದ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇದೆಲ್ಲವೂ ಕೂಡ ಸ್ಟ್ರೋಕೆ. ಈಗ ಈ ಸ್ಟ್ರೋಕ್ ಅನ್ನುವಂಥದ್ದು ಮೇಯ್ನ್ ಆಗಿ ಅಟ್ಯಾಕ್ ಆಗಲಿಕ್ಕೆ ಕಾರಣ ಮೆದುಳಿನ ಒಂದು ಚಲನವಲನೆ ಏನಾದರೂ ವ್ಯತ್ಯಾಸ ಆದರೆ ಮಾತ್ರ ಈ ಸ್ಟ್ರೋಕ್ ಅನ್ನುವಂಥದ್ದು ಆಗುತ್ತಾ ಅಂತ ಹೇಳಿ? ಹೌದು, ಮೆದುಳಿನ ಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗುತ್ತದೆ. ಅಂದರೆ ಮೆದುಳಿನ ಜೀವಕೋಶಗಳಿಗೆ ಅಂದರೆ ನರಕೋಶಗಳಿಗೆ ರಕ್ತ ಸಂಚಾರ ಸಿಗದೇ ಇರುವಂಥದ್ದು. ಇದಕ್ಕೆ ಬೇರೆ ಬೇರೆ ಕಾರಣ, ನಾನು ಇಂಜುರಿ ಅಂತ ಹೇಳುವಂಥದ್ದು, ಬಿದ್ದು ಪೆಟ್ಟಾಗುವಂಥದ್ದು, ಅಥವಾ ರಕ್ತ ಸಂಚಾರದ ತಡೆ ಉಂಟಾಗೋದು, ಅಥವಾ ಡಯಾಬಿಟಿಸ್, ಇವನ್ ಕೊಲೆಸ್ಟ್ರಾಲ್ ಬ್ಲಾಕ್ ಆಗುವಂಥದ್ದು, ಇದೆಲ್ಲ ಕಾರಣಗಳಿಂದ ಅದು. ಮತ್ತು ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸೋಂಕು ಅಥವಾ ಜ್ವರ ಬರ್ತದೆ. ಜ್ವರ ಬಂದು ಆ ಕ್ರಿಮಿಗಳು ಮೆದುಳಿಗೆ ಟ್ರಾನ್ಸ್ಫರ್ ಆಗ್ತದೆ. ಅದಕ್ಕೆ ನಾವು ಎನ್ಸೆಫಲೈಟಿಸ್ ಅಥವಾ ಮೆನಿಂಜೈಟಿಸ್ ಅಂತ ಕಾಯಿಲೆಗಳು ಕೂಡ, ಅಲ್ಲಿಯೂ ಕೂಡ ಈ ಪ್ಯಾರಲಿಸಿಸ್ ಅಂತ ಬರ್ಬೋದು. ಬಟ್ ಅದಕ್ಕೆ ನಾವು ಸ್ಟ್ರೋಕ್ ಅಂತ ಹೇಳೋದಿಲ್ಲ, ಬಟ್ ಇನ್ಫೆಕ್ಟಿವ್ ಅಂತೇಳಿ ಮೆನಿಂಜೈಟಿಸ್ ಅಥವಾ ಇದು ಎನ್ಸೆಫಲೈಟಿಸ್ ಅಂತ ಹೇಳ್ತೇವೆ. ಅಂದರೆ ತಲೆಯ ಒಳಗೆ ಉಬ್ಬಿಕೊಳ್ಳುವುದು ಎನ್ಸೆಫಲೈಟಿಸ್, ದೊಡ್ಡದಾಗೋದು. ಇನ್ನೂ ಒಂದು ವಿಷಯ ಇರ್ತದೆ, ಈ ಸೋಂಕು ಟ್ರಾನ್ಸ್ಫರ್ ಆಗಿ ಗಿಲಾನ್ಬರಿ ಸಿಂಡ್ರೋಮ್ ಅಂತೇಳಿ, ಅಂತೇಳಿದ್ರೆ ಮೆದುಳಿನ ಹೊರಪದರ ಆ ಶೀತ್ ಅದೇ ಹೊರಟೋಗುವುದು, ಅದು ಗಿಲಾನ್ಬರಿ ಸಿಂಡ್ರೋಮ್. ಇನ್ನೂ ಒಂದು ಕಾರಣ ಬರ್ತದೆ, ಮೋಟಾರ್ ನ್ಯೂರಾನ್ ಡಿಸಾರ್ಡರ್ ಅಂತೇಳಿ. ಈ ಮೋಟಾರ್ ಅಂತೇಳಿದ್ರೆ ಕ್ರಿಯಾ ನರಗಳೇ ಕುಗ್ಗುತ್ತಾ ಬರುವುದು, ಅದರಲ್ಲಿಯೂ ಕೂಡ ಪಕ್ಷಾಘಾತ ಬರ್ಬೋದು. ಮತ್ತು ಇನ್ನು ಈ ಮೆದುಳು ಅಲ್ಲಿಗೆ ಸಂಕುಚಿತ ಆಗುವುದು, ಇದು ಸಾಧಾರಣ ಪ್ರಾಯದವರಲ್ಲಿ, ವೃದ್ಧರಲ್ಲಿ ಇದು ಕೂಡ ಪ್ಯಾರಲಿಸಿಸ್ ಆಗೋ ಸಾಧ್ಯತೆಗಳಿರ್ತದೆ. ಇಲ್ಲಿ ಪ್ಯಾರಲಿಸಿಸ್ ಆಗುವಾಗ ಒಂದು ಸೈಡ್ ಆಗ್ಬೋದು, ಅಥವಾ ಎರಡೂ ಸೈಡ್ ಆಗ್ಬೋದು, ಅಥವಾ ದೇಹದ ಕೆಳಭಾಗ ಆಗ್ಬೋದು, ಹಾಗೆ ಬೇರೆ ಬೇರೆ. ಈ ಮೋಟಾರ್ ನ್ಯೂರಾನ್ ಡಿಸಾರ್ಡರ್ ಅಂತ ಹೇಳುವಾಗ ಕೆಲವೊಂದು ಕಾಲಿನ ಕೆಳಗಿನ ಮಾತ್ರ ಇರ್ತದೆ, ಅಥವಾ ಇನ್ನು ಕೆಲವೊಂದರಿಗೆ ಅಪ್ಪರ್ ಲಿಂಬ್ಸ್ ಅಂತ ಹೇಳಿದ್ರೆ ಕೈಗಳು, ದೇಹದ ಮೇಲ್ಭಾಗಕ್ಕೆ ಮಾತ್ರ ಆಗ್ತದೆ. ಇನ್ನು ಕೆಲವೊಂದು ಮೋಟಾರ್ ನ್ಯೂರಾನ್ ಡಿಸಾರ್ಡರ್ ಮೇಲಿನ ಭಾಗವೂ ಆಗ್ತದೆ, ಕೆಳಗಿನ ಪೂರ್ತಿ ಪ್ಯಾರಲಿಸಿಸ್ ಆಗ್ತದೆ. ಹಾಗೆ ವಿವಿಧ ಪ್ರಾಬ್ಲಮ್ಗಳಲ್ಲಿ ಪ್ಯಾರಲಿಸಿಸ್ ಆಗ್ಬೋದು. ಆದರೆ ಸ್ಟ್ರೋಕ್ ಅಂತ ಹೇಳುವಂಥದ್ದು ಆಘಾತ, ಅದರಲ್ಲಿ ಯಾವುದು ರಕ್ತ ಸಂಚಾರ ಕಡಿಮೆಯಾಗಿ ಆಗುವಂಥದ್ದು ಯಾವುದೆಲ್ಲ, ಇಸ್ಚೆಮಿಕ್ ಅಟ್ಯಾಕ್ ಅಥವಾ ಇನ್ಫಾಕ್ಷನ್, ಹಾಗೆ ಹೆಮೊರೇಜ್, ಎಂಬಾಲಿಸಮ್, ಇದಕ್ಕೆ ನಾವು ಸ್ಟ್ರೋಕ್ ಅಂತ ಹೇಳೋದು. ಓಕೆ ಡಾಕ್ಟರ್, ಈ ಸ್ಟ್ರೋಕ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ಆ ರೋಗಿಗೆ ಯಾವುದಾದ್ರೂ ಸೂಚನೆ ಏನಾದರೂ ಕೊಡ್ತದಾ ಅಂತ ಹೇಳಿ? ಈ ಸಾಮಾನ್ಯವಾಗಿ ಸ್ಟ್ರೋಕಲ್ಲಿ ಯಾವುದೇ ಸೂಚನೆಗಳನ್ನು ಕೊಡುವುದಿಲ್ಲ, ಅದು ಸಡನ್ ಆಗಿ ಆಗೋದು. ಅದಕ್ಕೆ ಅದನ್ನು ಹೆಸರು ಸ್ಟ್ರೋಕ್ ಅಂತೇಳಿ, ಲಕ್ಕು ಅಂತ ನಾವೇನು ಹೇಳ್ತೇವೆ, ಅದು ಸೂಚನೆ ಕೊಡೋದು. ಆದರೆ ಕೆಲವೊಂದು ಸಲ ಹೈಪರ್ ಟೆನ್ಷನ್ ಇರ್ತದೆ. ಹೈಪರ್ ಟೆನ್ಷನ್ ಅಂತ ಹೇಳಿದರೆ ರಕ್ತದೊತ್ತಡ, ಅತಿಯಾದ ರಕ್ತದೊತ್ತಡ, ತಲೆ ತಿರುಗುವುದು ಅಥವಾ ಸುಸ್ತಾಗುವುದು, ಇದೆಲ್ಲ ಸೈನ್ಸ್ ಅಥವಾ ಲಕ್ಷಣಗಳಿಗೆ ಬಂದರೆ ಆವಾಗ ನಾವು ಅದಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಅದು ಬಾರದೆ ತಡೆಯಬಹುದು. ಅದೇ ರೀತಿ ಡಯಾಬಿಟಿಸಲ್ಲಿ ಕೂಡ ಸಿಂಪ್ಟಮ್ ತೋರಿಸ್ತದೆ ನಮಗೆ, ಸುಸ್ತಾಗೋದು ಅಥವಾ ಬೆವರುವುದು ಅಥವಾ ಹಸಿವೆ ಇಲ್ಲದೆ ಇರೋದು, ವೀಕ್ ಆಗೋದು, ಇದೆಲ್ಲ ಅದನ್ನು ಕೂಡ ನಾವು ಸರಿಪಡಿಸಬಹುದು. ಅದನ್ನು ಪೂರ್ವತೆ ಆಗಿ ನಾವು ಅದನ್ನು ಡಯಾಗ್ನೋಸ್ ಮಾಡಿ ಅದನ್ನು ನಿಷ್ಕರ್ಷೆ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಆದರೆ ನಮಗೆ ಎಂಬಾಲಿಸಮ್ ಆಗೋದು ಅದು ನಮಗೆ ಗೊತ್ತೇ ಆಗೋದಿಲ್ಲ, ಎಲ್ಲೋ ಒಂದು ಎಥರ್ ಪ್ರೊಡಕ್ಷನ್ ಆಗ್ತದೆ, ಸಡನ್ನಾಗಿ ಟ್ರಾನ್ಸ್ಫರ್ ಆಗ್ತದೆ, ಆವಾಗ ಅದನ್ನು ತಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಮ್ಮ ನಿಯಮಿತವಾದ ಆಹಾರ, ದೇಹದಲ್ಲಿ ಕೊಬ್ಬು ಸಂಗ್ರಹ ಆಗದೇ ಇರುವಂಥದ್ದು, ಆವಾಗ ಅದನ್ನು ತಡೆಯಬಹುದು. ಅದೇ ರೀತಿಯಲ್ಲಿ ಇನ್ನು ಇಂಜುರಿ ಆಗುವಂಥದ್ದು, ಆಕ್ಸಿಡೆಂಟ್, ಬೈಕ್ ಆಕ್ಸಿಡೆಂಟ್ಗಳು ತುಂಬ ಜಾಸ್ತಿ ಈಗ. ಅಥವಾ ಏನೋ ಒಂದು ಕೆಲಸ ನಿಮಿತ್ತ ಬೀಳ್ತಾರೆ, ಬಿದ್ದು ತಲೆಗೆ ಪೆಟ್ಟಾಗ್ತದೆ, ಅದನ್ನೆಲ್ಲ ನಾವು ಪ್ರಿಕಾಷನ್ಸ್ ತಗೊಳ್ಬೇಕು ಆ ಕೆಲಸಗಳನ್ನು ಮಾಡುವಾಗ. ಈಗ ನಾವು ಬೈಕ್ ರೈಡ್ ಹೋಗ್ತಾ ಇರುವಾಗ ನಾವು ಪ್ರಿಕಾಷನ್ಸ್, ಹೆಲ್ಮೆಟ್ ಧರಿಸೋದು, ಅಥವಾ ಸ್ಪೀಡ್ ಲಿಮಿಟ್, ಅಥವಾ ನಾವು ಬೇಗ ಕವರ್ ಮಾಡುವಂಥದ್ದು, ಅಥವಾ ನಾವು ಏನಾದರೂ ಕೆಲಸ ಮಾಡುವಾಗ ಮರ ಹತ್ತುವಾಗ ಅಥವಾ ಪ್ರೊಟೆಕ್ಷನನ್ನು ತಗೊಳ್ಬೇಕು. ಆಲ್ಮೋಸ್ಟ್ ಯಾರು ಪ್ರೊಟೆಕ್ಷನ್ ಮಾಡಿಕೊಳ್ಳೋದಿಲ್ಲ. ಅಥವಾ ಬಿಲ್ಡಿಂಗ್ ಕೆಲಸ ಮಾಡುವಾಗ, ಮೊನ್ನೆ ಒಂದು ಇತ್ತೀಚೆಗೊಂದು ಹಾಗೆ ಆಯಿತು, ನಾವು ಪ್ರೊಟೆಕ್ಷನನ್ನು ತುಂಬ ಕಡಿಮೆ ಮಾಡ್ತೇವೆ. ಅದೇ ನಾವು ಈ ಭಾರತಕ್ಕೆ ಬಿಟ್ಟರೆ ನಾವು
ಫಾರಿನ್ ಕಂಟ್ರೀಸ್ಗೆ ಹೋದರೆ ತುಂಬ ಪ್ರೊಟೆಕ್ಷನ್ ಇಡ್ತಾರೆ, ಬೆಲ್ಟ್ ಹಾಕ್ಕೊಳ್ತಾರೆ, ಹೆಲ್ಮೆಟ್ ಹಾಕ್ಕೊಳ್ತಾರೆ, ಜಾಕೆಟ್ ಹಾಕ್ಕೊಳ್ತಾರೆ ಕೆಲಸ ಮಾಡುವಾಗ. ಅದನ್ನೆಲ್ಲ ಈ ಇಂಜುರಿಗಳನ್ನು ತಡೆಯುತ್ತದೆ. ಹೌದು. ಮತ್ತು ಈ ಆಕ್ಸಿಡೆಂಟ್ ಆಗುವಾಗ ಗಾಯ ಆಗ್ತದೆ, ಅದರೊಳಗೆ ಏರ್ ಸಕ್ಕಾಗುವಂಥದ್ದು ಅಥವಾ ಫ್ಯಾಟ್ ಸಕ್ಕಾಗುವಂಥದ್ದು, ಇದೆಲ್ಲ ಕೆಲ ಅನ್ಅವಾಯ್ಡೇಬಲ್ ಅಂತ ಹೇಳ್ತೇವೆ, ಸಡನ್ ಆಗಿ ಬಂದು ಬಿಡ್ತದೆ. ಹಾಗೆ ಈ ಸ್ಟ್ರೋಕನ್ನು ಅಷ್ಟು ಪಕ್ಕ ನಮಗೆ ತಡಿಲಿಕ್ಕೆ ಆಗೋದಿಲ್ಲ, ಬಟ್ ನಾವು ಪ್ರಿಕಾಷನ್ಸ್ ನಾವು ತಗೊಂಡ್ರೆ ಅದನ್ನು ತಡೀಬೋದು, ಗ್ಯಾರಂಟಿ ತಡೀಬೋದು. ಓಕೆ ಡಾಕ್ಟರ್, ನೀವು ಆಹಾರದ ಬಗ್ಗೆ ಮಾತಾಡ್ತಿದ್ರಿ. ಸ್ಟ್ರೋಕ್ ಆದವರಿಗೆ ಅಥವಾ ತಡೆಯಲಿಕ್ಕೆ ಯಾವುದಾದ್ರೂ ರೀತಿಯ ಆಹಾರ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿ? ಸರಿ, ಈ ಆಹಾರದ ವಿಷಯ ಬರುವಾಗ ಈಗ ನಾವು ಡಯಾಬಿಟಿಸನ್ನು ಹೇಗೆ ತಡೀಬೋದು, ಅದಕ್ಕೆ ಆಹಾರ. ನಾವು ಶುಗರ್ ಕಂಟೆಂಟ್ ಜಾಸ್ತಿ ಆಗುವಾಗ ಆಹಾರ ತಗೊಳ್ಬಾರ್ದು, ಯಾಕಂದ್ರೆ ನಾವು ಅತಿಯಾದ ಆಹಾರ ತಗೊಳ್ಬಾರ್ದು. ಈಗ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಫಿಸಿಕಲ್ ಎಕ್ಸಸೈಸ್ ಜಾಸ್ತಿ ಇತ್ತು, ಶ್ರಮ ಭರಿತ ಕೆಲಸಗಳನ್ನು ಜಾಸ್ತಿ ಮಾಡ್ತಾಯಿದ್ರು, ಆಹಾರ ತಿನ್ನುವಂಥದ್ದು ತುಂಬ ಕಡಿಮೆ. ನಾವು ನಮ್ಮ ದೇಶದಲ್ಲಿ ಹೇಳುವುದಿದ್ರೆ ಅದರಲ್ಲಿ ಕೂಡ ದಕ್ಷಿಣ ಭಾರತದವರು ಬರಗಾಲದಲ್ಲೇ ಬದುಕಿದವರು ಜಾಸ್ತಿ. ಅಂಥವರು ಕಡಿಮೆ ಆಹಾರವನ್ನೇ ಮೊದಲು ತಗೊಳ್ತಾ ಇದ್ದದ್ದು. ಬಟ್ ತಗೊಳ್ತಾ ಇದ್ದ ಆಹಾರಗಳು ಕೂಡ ಒಂದು ಗಡ್ಡೆ ಗೆಣಸುಗಳು ಅಥವಾ ಪ್ರಾಣಿಜನ್ಯ ಆಹಾರ, ಅದರಲ್ಲಿ ಶುಗರ್ ಪ್ರೊಡಕ್ಷನ್ ಕಡಿಮೆ ಇತ್ತು. ಬಟ್ ಈಗ ನಾವು ಆಹಾರಗಳನ್ನು ಸುಲಭದಲ್ಲಿ ಜೀರ್ಣ ಆಗುವಂಥ ಆಹಾರ ತಗೊಳ್ತೇವೆ, ಅತಿಯಾಗಿ ಆಹಾರ ತಗೊಳ್ತೇವೆ. ಅದಲ್ಲದೆ ಭಾರಿ ಹಿಂದಿನ ಕಾಲದಲ್ಲಿ ನಾವು ಇದ್ದದ್ದು ಬರಗಾಲ ಇರೋದ್ರಿಂದ ನಮ್ಮ ಪ್ಯಾಂಕ್ರಿಯಾಸ್ ತುಂಬ ಚಿಕ್ಕದಿತ್ತು. ಹಾಗೆ ಈಗ ಶುಗರ್ ಕಂಟೆಂಟ್ ಪ್ರಾಬ್ಲಮ್ ಜಾಸ್ತಿ, ಡಯಾಬಿಟಿಸ್ ಜಾಸ್ತಿ. ಅದನ್ನು ನಾವು ಜಾಗ್ರತೆ ಮಾಡಬೇಕು. ಆಹಾರವನ್ನು ನಿಯಮಿತವಾಗಿ ತಗೊಳ್ಬೇಕು, ಮತ್ತು ಶರೀರಕ್ಕೆ ಸ್ವಲ್ಪ ಪರಿಶ್ರಮ ಇರುವ ಹಾಗೆ ನಾವು ಮಾಡಿಕೊಳ್ಳಬೇಕು, ಅದರಿಂದ ಅದನ್ನು ತಡಿಬೋದು. ಮತ್ತು ನಾವು ಹೇಳಿದ ಹೈಪರ್ ಟೆನ್ಷನ್ ಎಗೇನ್, ಇಲ್ಲಿಯೂ ಕೂಡ ನಮ್ಮ ದೇಹದಲ್ಲಿ ಜಾಸ್ತಿ ಕೊಬ್ಬು ಸಂಗ್ರಹ ಆಗಿ ಆವಾಗ ನಮ್ಗೆ ಹೈಪರ್ ಟೆನ್ಷನ್ ಬರ್ತದೆ. ಮತ್ತು ಕೆಲಸದ ಒತ್ತಡ, ಎಲ್ಲ ಕೆಲಸವನ್ನು ನಾವು ಒತ್ತಡದಲ್ಲೇ ಮಾಡೋದು. ಆ ಒತ್ತಡವನ್ನು ನಾವು ಶಾಲಾ ಮಕ್ಕಳಲ್ಲಿ ಹೇರಿ ಬಿಡ್ತೇವೆ. ನೀನಿಷ್ಟು ಮಾರ್ಕ್ ತೆಗಿಬೇಕು, ಅಷ್ಟು ತೆಗಿಬೇಕು, ನಿಂದು ಕಡಿಮೆ ಆಯಿತು, ಅವನು ಜಾಸ್ತಿ ಆಯಿತು, ಮಕ್ಕಳಲ್ಲೇ ಒತ್ತಡ ಶುರು ಆಗ್ತದೆ. ಮತ್ತು ಕೆಲಸಕ್ಕೆ ಹೋಗುವಾಗ ಕಾಂಪಿಟೀಷನ್, ಇವನಿಗೆ ತುಂಬ ಜನ ಇರ್ತಾರೆ, ನಾವು ಕಾಂಪಿಟೇಟಿವಲ್ಲಿ ವರ್ಕ್ ಮಾಡ್ತೇವೆ. ಅಥವಾ ನಾವು ಕೆಲಸದ ಪ್ರದೇಶದಲ್ಲಿ ನಮಗೆ ಟಾರ್ಗೆಟ್ ಕೊಡ್ತಾರೆ, ಇಷ್ಟು ಕೆಲಸ ಆಗಬೇಕು ಅಂತೇಳಿ, ಅದೆಲ್ಲವೂ ಒತ್ತಡ. ಮತ್ತು ನಾವೇನು ಮಾಡ್ತೇವೆ, ನಿದ್ರೆ ಕಡಿಮೆ ಮಾಡ್ತೇವೆ, ರಾತ್ರಿ ಜಾಸ್ತಿ ಕೆಲಸ ಮಾಡ್ತೇವೆ, ಅದು ಕೂಡ ಒತ್ತಡಕ್ಕೆ ಇನ್ನೊಂದು ಕಾರಣ. ಮತ್ತು ಇನ್ನೊಂದು ಫ್ಯಾಮಿಲಿ ಪ್ರಾಬ್ಲಮ್, ಅಲ್ಲಿಯೂ ಕೂಡ ಒತ್ತಡ ಬರ್ತದೆ. ಹಣಕಾಸಿನ ಎಕನಾಮಿಕಲ್ ಕ್ರೈಸಿಸ್, ಅಂದರೆ ಬೇರೆ ಬೇರೆ ವಸ್ತುಗಳು ನಮಗೆ ಬೇಕು ಅಂತ ನಮಗೆ ಎನಿಸ್ತಿರ್ತದೆ, ನಮಗೆ ಅಷ್ಟನ್ನು ಪೂರೈಸಲಿಕ್ಕೆ ಆಗೋದಿಲ್ಲ ನಮ್ಮ ಸ್ಯಾಲ್ರಿಯಲ್ಲಿ ಅಥವಾ ನಾವು ಗಳಿಸಿಕೊಳ್ಳೋದ್ರಲ್ಲಿ, ಇದೆಲ್ಲ ಒತ್ತಡ. ಇಲ್ಲಿ ಎಲ್ಲ ಹೈಪರ್ ಟೆನ್ಷನ್ ಬರುವ ಸಾಧ್ಯತೆ ಜಾಸ್ತಿ. ಅಥವಾ ಆಹಾರ ಕರೆಕ್ಟ್ ನಿಯಂತ್ರಣ ಇಲ್ಲದೆ ನಮಗೆ ಲಿವರ್ ಪ್ರಾಬ್ಲಮ್ ಬರೋದು, ಅಥವಾ ಕಿಡ್ನಿ ಪ್ರಾಬ್ಲಮ್ ಬರೋದು, ಕೊಬ್ಬು ಸಂಗ್ರಹವಾಗೋದು, ಅಥವಾ ನಾವು ಜಾಸ್ತಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾರೆ, ಆವಾಗ ಈ ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಅದರಿಂದಾಗಿ ಹೈಪರ್ ಟೆನ್ಷನ್ ಬರ್ಬೋದು. ಅಥವಾ ಒತ್ತಡದಾಗಿ ನಮಗೆ ಹೃದಯದ ಪ್ರಾಬ್ಲಮ್ ಬರ್ಬೋದು, ಅದೆಲ್ಲ ಹೈಪರ್ ಟೆನ್ಷನ್ಗೆ ಕಾರಣ. ಅದರಿಂದಾಗಿ ಸ್ಟ್ರೋಕ್ ಆಗ್ಬೋದು, ಅದನ್ನು ಕೂಡ ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಹಾಗೆ ಈ ಆಹಾರವನ್ನು ನಿಯಂತ್ರಣ ಮಾಡಿದರೆ ನಮಗೆ ಕೆಲವೊಂದು ಕಾಯಿಲೆಗಳನ್ನು ನಾವು ಸರಿಪಡಿಸ್ಕೊಳ್ಬೋದು. ದೇಹದಲ್ಲಿ ಕೊಬ್ಬು ಸಂಗ್ರಹ ಅಥವಾ ತೂಕ ನಿಯಂತ್ರಣ ಮಾಡೋದು, ಇದೆಲ್ಲ ಮಾಡೋದ್ರಿಂದ ತುಂಬ ನಾವು ಕಂಟ್ರೋಲ್ ಮಾಡ್ಬೋದು, ಬರಲಿಕ್ಕಿಲ್ಲ. ಓಕೆ ಡಾಕ್ಟರ್, ಈಗ ಈ ಸ್ಟ್ರೋಕ್ ಅನ್ನುವಂಥದ್ದು ಯೋಗಾಭ್ಯಾಸದಿಂದ ಅಥವಾ ಧ್ಯಾನದಿಂದ ಏನಾದರೂ ನಾವು ಅದರ ಒಂದು ಹೈಪರ್ ಟೆನ್ಷನ್ ಆಗಿರ್ಬೋದು ಈ ಥರದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ? ಸರ್, ಇದು ತುಂಬ ಒಳ್ಳೆ ಕ್ವಶನ್ ನೀವು ಕೇಳಿದ್ದೀರಿ. ಯಾಕಂತೇಳಿದ್ರೆ ನಾನು ಮೊದಲೇ ಹೇಳಿದಾಗ ಈಗ ಪರಿಶ್ರಮದ ಕೆಲಸಗಳು ಇಲ್ಲ. ಹೌದು, ಖಂಡಿತ. ಇಂಥವರಿಗೆ ಯೋಗ ತುಂಬ ಒಳ್ಳೆಯದು. ಮನೆಯಲ್ಲೇ ಕೂತ್ಕೊಂಡು ಯೋಗ ಮಾಡ್ಬೋದು, ಅಲ್ಲಿ ನಿಯಮಿತವಾಗಿ ದೇಹಕ್ಕೆ ಬೇಕಾಗುವಂಥ ಸುಲಭ ರೀತಿಯ ವ್ಯಾಯಾಮ ಸಿಗ್ತದೆ. ಆದರೆ ಇಲ್ಲೊಂದು ವಿಷಯ ಬರ್ತದೆ. ಈಗ ಮಕ್ಕಳಲ್ಲಿ ಚಿಕ್ಕ ಮಕ್ಕಳು ಅವರು ಆಡಿಕೊಂಡು ಓಡಿಕೊಂಡು ಬೆಳಿಬೇಕು. ಬಟ್ ನಾವಿಲ್ಲಿ ಮಕ್ಕಳನ್ನು ಆಡುವುದನ್ನು ನಿಲ್ಲಿಸ್ತೇವೆ, ಆಡಬೇಡ ಕುತ್ಕ ಅಂತ ಹೇಳ್ತೇವೆ, ಓಡಬೇಡ ಮೆಲ್ಲ ಹೋಗು ಅಂತ ಹೇಳ್ತೇವೆ. ಬಟ್ ಇದೇನು ಮಾಡ್ತದೆ ಅಂತೇಳಿದರೆ ಶ್ರಮವನ್ನು ಕಡಿಮೆ ಮಾಡಿಬಿಡ್ತದೆ. ಮಕ್ಕಳಿಂದಲೇ ನಾವು ಮಕ್ಕಳನ್ನು ಜಾಸ್ತಿ ಆಡುವುದು ಓಡುವುದು ಅದಕ್ಕೆ ಪ್ರೇರೇಪಿಸಬೇಕು. ಬಟ್ ಈ ಯೋಗ ಅಂತ ಹೇಳುವಂಥದ್ದು ಯಾರಿಗೆ ಪರಿಶ್ರಮದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಅವರಿಗೆ ವ್ಯಾಯಾಮ ಕಡಿಮೆ ಉಂಟು, ಅಥವಾ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ, ಅಥವಾ ಬೇರೆ ಯಾವುದಾದ್ರೂ ಒಂದು ಕಾಯಿಲೆ ಬಿದ್ದಿರ್ತದೆ, ಅಥವಾ ವೃದ್ಧರಲ್ಲಿ ಜಾಸ್ತಿ ಪ್ರಾಯ ಆದವರಲ್ಲಿ ಅವರಿಗೆ ಪರಿಶ್ರಮದ ಯಾವುದೇ ವರ್ಕ್ ಮಾಡಲಿಕ್ಕೆ ಆಗೋದು, ಅವರಿಗಂತೂ ಯೋಗ ತುಂಬ ಒಳ್ಳೆಯದು. ಮತ್ತು ಯೋಗ ಇದು ನಿಧಾನವಾಗಿ ಸಾವಧಾನವಾಗಿ ಮಾಡೋದ್ರಿಂದ ಇದು ಅವನ ಮೆಂಟಲ್ ಸ್ಟ್ರೆಸ್ ಅಂತೇಳಿ ಒತ್ತಡ ಕೂಡ ಕಡಿಮೆ ಆಗ್ತದೆ. ಅದರೊಟ್ಟಿಗೆ ಧ್ಯಾನ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು. ಇದೆಲ್ಲ ಒತ್ತಡ ನಿಯಂತ್ರಣ ಮಾಡಲಿಕ್ಕೆ ಭಾರಿ ಒಳ್ಳೆಯ ಒಂದು
ಪ್ರೊಸೀಜರ್ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ನಾವು ನಿಯಮಿತವಾಗಿ ಯೋಗ ಮಾಡುವಾಗ ಈಗ ಕೆಲವೊಂದು ಅಂಗಗಳಲ್ಲಿ ಮಾತ್ರ ಕೊಬ್ಬು ಸಂಗ್ರಹ ಆಗ್ತದೆ, ಕೆಲವರಿಗೆ ಹೊಟ್ಟೆಯಲ್ಲಿ ಮಾತ್ರ ಸಂಗ್ರಹ ಆಗ್ತದೆ, ಕೆಲವರಿಗೆ ತೊಡೆಯಲ್ಲಿ ಸಂಗ್ರಹ ಆಗ್ತದೆ, ಕೆಲವರಲ್ಲಿ ಕುತ್ತಿಗೆಯಲ್ಲಿ ಸಂಗ್ರಹ ಆಗ್ತದೆ. ಆಗ ನಾವು ನಿಯಮಿತವಾಗಿ ಅದಕ್ಕೆ ಬೇಕಾದಂಥ ಯೋಗ ನಾವು ಕೊಟ್ಟರೆ ಆವಾಗ ಅದನ್ನು ನಿಯಂತ್ರಣ ಮಾಡ್ಬೋದು. ಹಾಗೆ ಯೋಗ ಕೂಡ ತುಂಬ ಉಪಯೋಗ ಉಂಟು, ತಡೆಗಟ್ಟೋದ್ರಲ್ಲಿ ಉಪಯೋಗ ಉಂಟು, ಅದನ್ನು ಪರಿಹರಿಸೋದ್ರಲ್ಲಿ ಕೂಡ ಉಪಯೋಗ ಉಂಟು. ಓಕೆ ಡಾಕ್ಟರ್, ಇದೀಗ ಸ್ಟ್ರೋಕ್ ಅನ್ನುವಂಥದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕವು ಕಾಣಿಸಿಕೊಳ್ಳಿಕ್ಕೆ ಚಾನ್ಸಸ್ ಇದೆಯಾ, ಅಥವಾ ಇಂತಿಷ್ಟೇ ವಯಸ್ಸಿನವರಿಗೆ ಮಾತ್ರ ಕಾಣಿಸಿಕೊಳ್ಳುವಂಥದ್ದು ಅಂತ ಹೇಳಿ? ಇದಕ್ಕೆ ವಯಸ್ಸಿನ ನಿರ್ಬಂಧ ಇಲ್ಲ, ಹ್ಮ್ ಎಲ್ಲ ವಯಸ್ಸಿನವರಿಗೆ ಬಾಧಿಸಬಹುದು. ಆದರೆ ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯವಾಗಿ ಬರುವಂಥದ್ದು ಯಾವುದಂತ ಹೇಳಿದ್ರೆ ಇನ್ಫೆಕ್ಟಿವ್ ಅಂತೇಳಿದ್ರೆ ಜ್ವರ ಬಂದಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಕಾಯಿಲೆ ಬಂದಿರ್ಬೋದು. ಆ ಕಾಯಿಲೆಯ ಕ್ರಿಮಿಗಳು ರಕ್ತನಾಳದ ಮುಖಾಂತರ ಮೆದುಳಿಗೆ ಟ್ರಾನ್ಸ್ಫರ್ ಆಗ್ತದೆ. ಅದಕ್ಕೆ ನಾವು ಮೆದುಳು ಜ್ವರ ಅಂತ ಹೇಳ್ತೇವೆ, ಅಥವಾ ಎನ್ಸೆಫ್ಯಾಲೈಟಿಸ್ ಅಥವಾ ಮೆನಿಂಜೈಟಿಸ್ ಬರ್ತದೆ. ಇದು ಮಕ್ಕಳಲ್ಲಿ ಸಾಧಾರಣವಾಗಿ ಜಾಸ್ತಿ, ಚಿಕ್ಕ ಮಕ್ಕಳಲ್ಲಿ. ಅದೇ ನಾವು ಮಧ್ಯವಯಸ್ಕರಲ್ಲಿ ಬರುವಾಗ ಒತ್ತಡಯುಕ್ತ ಬದುಕು ಅಥವಾ ಶ್ರಮರಹಿತ ಅವರ ಜೀವನ, ಅದರ ಕೊಬ್ಬು ಸಂಗ್ರಹ ಆಗ್ತದೆ. ಅವರಿಗೆ ಡಯಾಬಿಟಿಸ್ ಬರ್ತದೆ, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ಅಥವಾ ಇದು ಫಾಸ್ಟ್ ಲೈಫ್ ಅಂತ ಹೇಳ್ತೇವೆ. ಫಾಸ್ಟ್ ಲೈಫಲ್ಲಿ ಏನು ಆಗ್ತದೆ, ಆಹಾರಗಳು ಕೂಡ ಫಾಸ್ಟ್, ಅರ್ಜೆಂಟ್ ತಗೊಳ್ಳೋದು, ಮತ್ತು ಬೈಕ್ ರೈಡಿಂಗ್ ಅಥವಾ ವಾಹನದಲ್ಲಿ ಅಪಘಾತಗಳೆಲ್ಲ ಸಾಮಾನ್ಯ. ಇದೆಲ್ಲ ಕಾರಣಗಳು ಜಾಸ್ತಿ ಅವರಿಗೆ. ಹೈಪರ್ ಟೆನ್ಷನ್ ಕೂಡ ಕಾರಣಗಳು ಜಾಸ್ತಿ. ಅದೇ ನಾವು ಓಲ್ಡ್ ಏಜಿಗೆ ಓದುವಾಗ ಡಿಜನರೇಟಿವ್ ಸಿಂಡ್ರೋಮ್, ಅವರ ಮೆದುಳು ಶ್ರಂಕ್ ಆಗ್ತದೆ ಅಥವಾ ಅದು ಕ್ಷೀಣ ಆಗ್ತದೆ. ಅವರಿಗೆ ರಕ್ತನಾಳಗಳಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗದೇ ಇರುವುದು, ಬೇರೆಲ್ಲ ಸರಿ ಇದ್ದರೂ ಕೂಡ ಅವರ ರಕ್ತನಾಳಗಳು ಸಪುರಾಗಿ ಅಥವಾ ಸ್ಥಿತಿಸ್ಥಾಪಕ ಗುಣ ಕಡಿಮೆ ಆಗಿ ರಕ್ತ ಸಂಚಾರದಲ್ಲಿ ವ್ಯತ್ಯಯ ಆಗಿ ಅವರಿಗೆ ಬರ್ಬೋದು. ಹಾಗೆ ನಾವು ಮಕ್ಕಳಲ್ಲಿ, ಮಧ್ಯವಯಸ್ಕರಲ್ಲಿ ಮತ್ತು ವೃದ್ಧರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸ್ಟ್ರೋಕ್ ಉಂಟಾಗ್ತದೆ. ಓಕೆ ಡಾಕ್ಟರ್, ಈಗ ತಕ್ಷಣವಾಗಿ ಸ್ಟ್ರೋಕ್ ಅಟ್ಯಾಕ್ ಆದವರು ಈಗ ಹಾಸ್ಪಿಟಲ್ ತುಂಬ ದೂರ ಇದೆ, ಹೋಗಲಿಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳುವವರು, ಸೊ ತಕ್ಷಣ ಅಟ್ಯಾಕ್ ಆದಾಗ ಏನು ಮಾಡಬಹುದು ಅಂತ ಹೇಳಿ? ಸರಿ, ಇಲ್ಲಿ ಸ್ಟ್ರೋಕ್ ಆದಾಗ ನಾವು ವ್ಯಕ್ತಿಯನ್ನು ಮಲಗಿಸಿಕೊಳ್ಬೇಕು, ಸಾಧ್ಯ ಆದಷ್ಟು ರೆಸ್ಟ್ ಅಂತ ಹೇಳ್ತೇವೆ ಅದಕ್ಕೆ. ಆವಾಗ ಶರೀರದ ಕ್ರಿಯೆಗಳು ಸ್ವಲ್ಪ ನಿಧಾನ ಆಗ್ತದೆ. ಮತ್ತು ಉಸಿರಾಟವನ್ನು ಸರಾಗ ಆಗುವಂತೆ ನೋಡಿಕೊಳ್ಬೇಕು, ಉಸಿರಾಟದಲ್ಲಿ ಬ್ಲಾಕ್ ಆಗಬಾರ್ದು. ಕೆಲವೊಂದು ಸಲ ಸ್ಟ್ರೋಕ್ ಆದವರಿಗೆ ಬಾಯಲ್ಲಿ ಫ್ರೋತಿಂಗ್ ಬರ್ತದೆ, ಕನ್ವಲ್ಷನ್ ಎಲ್ಲ ಬಂದರೆ ಬಾಯಲ್ಲಿ ಜೊಲ್ಲೆಲ್ಲ ತುಂಬಿಕೊಂಡಿರ್ತದೆ, ಅಥವಾ ಕೆಲವೊಂದು ಸಲ ವಾಂತಿ ಆಗ್ತದೆ. ವಾಂತಿ ಆಗುವಾಗ ಉಳ್ಳಿಕ್ಕೆ ಕೂಡುವುದಿಲ್ಲ, ಅವರಿಗೆ ಕಾನ್ಷಿಯಸ್ ಇರುವುದಿಲ್ಲ, ಅಥವಾ ಆಲ್ಟರ್ಡ್ ಕಾನ್ಷಿಯಸ್ ಇರ್ತದೆ. ಆವಾಗ ಅದು ಶ್ವಾಸಕೋಶದ ಮೂಲಕ ಒಳಗೆ ಹೋಗಿ ಅದಕ್ಕೆ ಇನ್ನೊಂದು ಪ್ರಾಬ್ಲಮ್ ಬರೋ ಸಾಧ್ಯ ಇರ್ತದೆ. ಆದ್ದರಿಂದ ಅದನ್ನೆಲ್ಲ ತಡಿಬೇಕು ನಾವು. ಫ್ರೋತ್ ಎಲ್ಲ ಉಂಟಾದರೆ ಅಥವಾ ವಾಂತಿ ಆದರೆ ಆ ಬಾಯಿಯನ್ನೊಂದು ಸೈಡಿಗೆ ಮಾಡಿ ಅದೆಲ್ಲ ಹೊರಗೆ ಇಳಿದು ಹೋಗುವ ಹಾಗೆ ಮಾಡುವಂಥದ್ದು, ಇದು ಒಂದು ಕ್ರಿಯೆ. ಮತ್ತು ನಾವು ಹಾಸ್ಪಿಟಲ್ಗೆ ಆದಷ್ಟು ಬೇಗ ಕರ್ಕೊಂಡು ಹೋಗಬೇಕು, ಅದು ಡಯಾಗ್ನೋಸ್ ಮಾಡಬೇಕು. ಹೈಪರ್ ಟೆನ್ಷನ್ ಇದ್ದರೆ, ಅದು ರಕ್ತದೊತ್ತಡ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಬೇಕು. ಅದು ಡಯಾಬಿಟಿಸ್, ಶುಗರ್ ಇದ್ದರೆ ಅದನ್ನು ಕಡಿಮೆ ಮಾಡಬೇಕು. ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಕಡಿಮೆ ಮಾಡಬೇಕು. ಅಂದರೆ ಅದನ್ನು ಅತಿ ಶೀಘ್ರದಲ್ಲಿ ನಾವು ನೋಡಿಕೊಂಡು ಅದನ್ನು ಪರಿಹರಿಸುವಂಥದ್ದು. ನೆಕ್ಸ್ಟ್ ನಾವು ಡಯಾಗ್ನೋಸ್ ಮಾಡಿ ಅದಕ್ಕೆ ನಿಖರ ಕಾರಣಗಳನ್ನು ಕಂಡು ಹುಡುಕುವಂಥದ್ದು. ಏನು ಕಾರಣ ಇರ್ಬೋದು, ಇಸ್ಚಿಮಿಕ್ ಅಟ್ಯಾಕ ಅಥವಾ ಇನ್ಫಾಕ್ಷನ, ಹೆಮೊರೇಜ ಅಂದರೆ ರಕ್ತಸ್ರಾವವ, ಅಥವಾ ಎಂಬಾಲಿಸಮ, ಅಥವಾ ಎಥೆರೋಸ್ಕ್ಲಿರೋಸಿಸ್, ಇದನ್ನು ನೋಡಿಕೊಂಡು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ನಾವು ಕೊಟ್ಟರೆ ಅದು ಅತ್ಯಯಿಕ ಅಂತ ಹೇಳಿದ್ರೆ ಅಷ್ಟು ಕ್ವಿಕ್ಕಾಗಿ ನಾವು ಮಾಡಿದರೆ ರೋಗಿಗೆ ತುಂಬ ತೊಂದರೆ ಆಗುವಂಥದ್ದು ನಾವು ತಡೀಬೋದು. ಓಕೆ ಡಾಕ್ಟರ್, ಈಗ ಈ ಸ್ಟ್ರೋಕ್ ಅಟ್ಯಾಕಿಗೆ ವೈದ್ಯಕೀಯ ವಿಭಾಗದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗಳೆಲ್ಲ ಇದೆ ಅಂತ ಹೇಳಿ? ಇದನ್ನು ನಾನು ಈಗ ಹೇಳಿದಾಗೆ ಆದಷ್ಟು ಬೇಗ ರಕ್ತದೊತ್ತಡವನ್ನು ನಿಯಂತ್ರಣಕ್ಕೆ ತರೋದು, ಶುಗರನ್ನು ಕಂಟ್ರೋಲ್ ಮಾಡೋದು, ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡೋದು, ಮತ್ತು ಮೆದುಳಿಗೆ ರಕ್ತ ಸಂಚಾರ ಸರಾಗವಾಗಿ ಎಲ್ಲ ಜೀವಕೋಶಗಳಿಗೆ ರಕ್ತ ಪೂರೈಕೆ ಆಗುವಂತೆ ನೋಡಿಕೊಳ್ಳೋದೇ ಪ್ರಥಮ ಚಿಕಿತ್ಸೆ. ನಂತರ ಬರುವಂಥದ್ದು ರಿಹ್ಯಾಬಿಲಿಟೇಷನ್. ರಿಹ್ಯಾಬಿಲಿಟೇಷನ್ ಅಂತ ಹೇಳಿದರೆ ದೇಹದ ಅಂಗಾಂಗಗಳನ್ನು ಪುನಶ್ಚೇತನಗೊಳಿಸುವಂಥದ್ದು. ಇದು ನಿಧಾನ ಪ್ರಕ್ರಿಯೆ. ಇದರಲ್ಲಿ ನಾವು ಅತ್ಯವಶ್ಯಕ ಅವಸರ ಪಡುವಂಥದ್ದು ಏನಿಲ್ಲ. ನಮಗೆ ಇಲ್ಲಿ ಸ್ಟ್ರೋಕ್ ಆಗುವಂಥದ್ದು ಕಾಣುವುದೇನಂತೇಳಿದ್ರೆ ಅವನ ಪೂರ್ತಿ ನಿಶ್ಚೇಷ್ಟ ಆಗಿರ್ತಾನೆ, ಹೇಳಲಿಕ್ಕೆ ಕೊಡೋದಿಲ್ಲ, ಮಾತಾಡಲಿಕ್ಕೆ ಕೊಡೋದಿಲ್ಲ. ಬಟ್ ಅದು ಎಮರ್ಜೆನ್ಸಿ ಕಂಡೀಷನ್ ಅಲ್ಲ. ಎಮರ್ಜೆನ್ಸಿ ಕಂಡೀಷನ್ ಇರುವುದು ಎಲ್ಲಿ?
ನಾವು ಆ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುವಂಥದ್ದು ಮತ್ತು ಶುಗರ್ ಅಥವಾ ಕೊಲೆಸ್ಟ್ರಾಲ್ನ ನಿಯಂತ್ರಣ ಮಾಡೋದು. ಅದು ಆದ ನಂತರ ಅಲ್ಲಿ ಎಲ್ಲಿಯೂ ಕೂಡ ಎಮರ್ಜೆನ್ಸಿ ವಿಷಯ ಬರುವುದೇ ಇಲ್ಲ. ಪುನಶ್ಚೇತನ. ಈ ಪುನಶ್ಚೇತನದಲ್ಲಿ ನಾವು ಆಹಾರ ಪ್ರಕ್ರಿಯೆಯನ್ನು ಮತ್ತು ಸ್ಟಿಮ್ಯುಲೇಷನನ್ನು ನಾವು ಮಾಡ್ತೇವೆ. ಒಂದು ಫಸ್ಟ್ ಲೈನ್ ಏನಂತ ಹೇಳಿದ್ರೆ ಎಲ್ಲ ಜೀವಕೋಶಗಳಿಗೂ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ನೋಡಿಕೊಳ್ಳುವಂಥದ್ದು ಔಷಧಿ ಮುಖಾಂತರವೇ. ಮತ್ತು ವ್ಯಾಯಾಮ ಕೊಡುವಂಥದ್ದು, ಮತ್ತು ನಾವು ಮಸಾಜ್ ಕೊಡ್ಬೋದು, ಫಿಸಿಚಿಲ್ ಅಂತ ಕೊಡ್ಬೋದು, ಅಭ್ಯಂಗ ಮಾಡ್ಬೋದು, ನಂತರ ವಿರೇಚನ ಚಿಕಿತ್ಸೆ, ಬಸ್ತಿ ಚಿಕಿತ್ಸೆ, ನಸ್ಯಕರ್ಮ, ರಿಹ್ಯಾಬಿಲಿಟೇಷನ್ ಇದು ಒಳ್ಳೆ ಆಗ್ತದೆ. ಮತ್ತು ಅವನನ್ನು ಕೆಲಸಕ್ಕೆ ತೊಡಗಿಸಿಕೊಳ್ಳುವಂಥದ್ದು, ಪುನಃ ಕೆಲಸಕ್ಕೆ ತೊಡಗಿಕೊಳ್ಳು, ಇದರಿಂದ ಅವನ ರಿಹ್ಯಾಬಿಲಿಟೇಷನ್ ಅಥವಾ ಸ್ಪಂದಿಸುವಂಥದ್ದು ಒಳ್ಳೆಯದಾಗ್ತದೆ. ಮತ್ತು ಮನೋರಂಜನೆ ಕೂಡ ಬೇಕು. ಯಾಕಂತೇಳಿದ್ರೆ ಅವು ಒತ್ತಡಕ್ಕೊಳಗಾಗಿರ್ತಾನೆ, ನನಗೆ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಎಲ್ಲ. ಆವಾಗ ಅಂಥ ಎಲ್ಲ ಚಿಕಿತ್ಸೆ ಮಾಡಿ ಅವನು ರಿಹ್ಯಾಬಿಲಿಟೇಷನ್ ಮಾಡಿ ಅವನು ಪುನಃ ಮೊದಲಿನ ಹಾಗೆ ಆಗುವಂತೆ ನೋಡಿಕೊಳ್ಳಬೇಕಾಗ್ತದೆ. ಓಕೆ ಡಾಕ್ಟರ್, ಒಮ್ಮೆ ಸ್ಟ್ರೋಕ್ ಅಟ್ಯಾಕ್ ಆದವರಿಗೆ ಇನ್ನೊಂದು ಬಾರಿ ಸ್ಟ್ರೋಕ್ ಅಟ್ಯಾಕ್ ಆಗುವ ಚಾನ್ಸಸ್ ಇದೆಯಾ ಅಂತ ಹೇಳಿ? ಒಮ್ಮೆ ಸ್ಟ್ರೋಕ್ ಆದವರು ಇನ್ನೊಂದು ಸಲ ಸ್ಟ್ರೋಕ್ ಆಗುವ ಚಾನ್ಸಸ್ ತುಂಬ ಅಧಿಕ ಆಗಿರ್ತದೆ. ಯಾತಕ್ಕಾಗಿದೆ, ಒಂದು ಸಲ ಅಟ್ಯಾಕ್ ಆಗುವಾಗ ಒಂದು ಭಾಗದ ರಕ್ತ ಸಂಚಾರ ಬ್ಲಾಕ್ ಆಗಿ ಅಲ್ಲಿ ಜೀವಕೋಶಗಳು ಹಾನಿಯಾಗಿರ್ತವೆ. ಆ ಮೂಲ ಕಾರಣ, ಆ ಸ್ಟ್ರೋಕ್ ಆಗಿರುವಂಥ ಯಾವ ಕಾರಣಗಳುಂಟು ಅದನ್ನು ನಾವು ಪೂರ್ತಿಯಾಗಿ ಪರಿಹರಿಸದಿದ್ದರೆ ಪುನೊಮ್ಮೆ ಸ್ಟ್ರೋಕ್ ಆಗುವ ಸಾಧ್ಯತೆ ಉಂಟು. ಯಾಕಂದರೆ ಹೇಳ್ತೇನೆ, ಈಗ ಡಯಾಬಿಟಿಸ್ ಅಂತ ಒಬ್ಬರಿಗೆ ಇರ್ತದೆ, ಶುಗರ್ ಲೆವೆಲ್ ಇರ್ತದೆ, ಶುಗರನ್ನು ನಾವು ಕಂಟ್ರೋಲ್ ಮಾಡದೇ ಇದ್ದರೆ, ಅಥವಾ ಅಧಿಕ ರಕ್ತದೊತ್ತಡ ಇರ್ತದೆ ಅದನ್ನು ನಾವು ಕಂಟ್ರೋಲ್ ಮಾಡದೇ ಇದ್ದರೆ, ಅಥವಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಜಾಸ್ತಿ ಉಂಟು ಅದನ್ನು ನಾವು ಕಂಟ್ರೋಲ್ ಮಾಡದೇ ಇದ್ದರೆ, ಅಥವಾ ಬೇರೆ ಬೇರೆ ಇನ್ಫೆಕ್ಷನ್ ಏನಾದರೂ ಅದನ್ನು ನಾವು ಕಂಟ್ರೋಲ್ ಮಾಡದೇ ಇದ್ದರೆ ಪುನಃ ಅಟ್ಯಾಕ್ ಆಗುವ ಸಾಧ್ಯತೆಗಳು ಜಾಸ್ತಿ. ಆದ್ದರಿಂದ ಅದು ಪುನಃ ಬಾರದಾಗೆ ನಾವು ಪ್ರಿಕಾಷನರಿಯನ್ನು ತಗೊಳ್ತಾ ಇದ್ದರೆ ಆವಾಗ ಪುನೊಮ್ಮೆ ಅಟ್ಯಾಕ್ ಆಗುವಂಥದ್ದು ಗ್ಯಾರಂಟಿ ನಾವು ತಡೆಯಬಹುದು. ಓಕೆ ಡಾಕ್ಟರ್, ಹಾಗಿದ್ರೆ ಈ ಸ್ಟ್ರೋಕ್ ಅಟ್ಯಾಕ್ ಆದವರು ಪೂರ್ತಿಯಾಗಿ ಗುಣಮುಖರಾಗ್ತಾರಾ? ಓಕೆ, ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಈಗ ಇಸ್ಚಿಮಿಕ್ ಅಟ್ಯಾಕ್ ಅಂತ ಹೇಳಿದರೆ ಮೆದುಳಿನ ಕೆಲವೊಂದು ಭಾಗಗಳಿಗೆ ಸ್ವಲ್ಪ ರಕ್ತ ಸಂಚಾರ ಕಡಿಮೆ ಆಗ್ತಾ ಇರೋದು, ಅದು ಪೂರ್ತಿಯಾಗಿ ಗುಣ ಆಗ್ತದೆ, ಯಾವುದೇ ತೊಂದರೆ ಇಲ್ಲದೆ ಪೂರ್ತಿಯಾಗಿ ಮೊದಲಿನಂತಾಗಿ ಆಗ್ತದೆ. ಮತ್ತು ಇನ್ಫಾಕ್ಷನ್ ಆಗುವಾಗ ಎಷ್ಟು ಭಾಗಕ್ಕೆ ಕ್ರಿಯಾಹಾನಿ ಆಗಿದೆ, ಆ ಕ್ರಿಯಾಹಾನಿ ಆದ ನಂತರ ನಾವು ಔಷಧಿ ಕೊಟ್ಟು ಅಲ್ಲಿ ಕೊಲ್ಲಾಟ್ರಲ್ ಸರ್ಕ್ಯುಲೇಷನ್ ಡೆವಲಪ್ ಆಗಬೇಕು ಅಂತೇಳಿದ್ರೆ ಬೇರೆ ರಕ್ತನಾಳಗಳು ಉತ್ಪತ್ತಿಯಾಗಿ ಆ ಜೀವಕೋಶಗಳಿಗೆ ರಕ್ತ ಪೂರೈಕೆಯಾಗಿ ಅಲ್ಲಿಯ ಜೀವಕೋಶಗಳು ಪುನಶ್ಚೇತನಗೊಳಿಸುವಂಥದ್ದು. ಆವಾಗ ಅದರ ರೇಟ್ನ ಮೇಲೆ ಅವನಿಗೆ ಎಷ್ಟು ಗುಣ ಆಗ್ತದೆ ಅಂತ ಹೇಳುವಂಥದ್ದು. ಕೆಲವೊಂದು ಸಲ ಕಂಪ್ಲೀಟ್ ಡಿಸಾರ್ಡರ್ ಆಗಿದರೆ ಆ ಒಂದು ಅಂಗ ಬಾರದೇ ಇರ್ಬೋದು. ಹೆಚ್ಚಾಗಿ ಈ ಕೈಗಳು ತುಂಬ ನಿಧಾನವಾಗಿ ರಿಹ್ಯಾಬಿಲಿಟೇಷನ್ ಪುನಶ್ಚೇತನ ಆಗುವಂಥದ್ದು. ಬಟ್ ಕಾಲು ಬೇಗ ಗುಣ ಆಗ್ತದೆ, ಯಾಕಂದರೆ ಅವನು ನಡೀತಾನೆ. ಕೈಯಲ್ಲಿ ಅಷ್ಟು ವರ್ಕ್ ಆಗೋದಿಲ್ಲ, ಸ್ವಲ್ಪ ನಿಧಾನ ಆಗ್ತದೆ. ಹಾಗೆ ಆ ರೇಟಿನ ಮೇಲೆ ಇನ್ಫಾಕ್ಷನಲ್ಲಿ ಮಾತ್ರ. ಮತ್ತು ಹೆಮೊರೇಜ್ ಅಂದರೆ ರಕ್ತಸ್ರಾವದಲ್ಲಿ ಮೆದುಳಿನಲ್ಲಿ ಆದ ರಕ್ತಸ್ರಾವವು ಎಷ್ಟು ಹೀರಿಕೊಳ್ತದೆ, ಅದೆಷ್ಟೇ ಅಬ್ಸಾರ್ಪ್ಷನ್ ಆಯಿತು, ಪೂರ್ತಿಯಾಗಿ ಅಬ್ಸಾರ್ಪ್ಷನ್ ಆದರೆ ಪೂರ್ತಿ ರಿಕವರಿ ಆಗ್ತದೆ. ಅಂದರೆ ಹೇಳಿದರೆ ಅಲ್ಲಿ ರಕ್ತಸ್ರಾವ ಆದ ರೋಗಿಗೆ ಆದಷ್ಟು ಬೇಗ ಚಿಕಿತ್ಸೆ ಸಿಗಬೇಕು, ಆವಾಗ ಪೂರ್ತಿಯಾಗಿ ಗುಣ ಆಗ್ತದೆ. ಮತ್ತು ಇಲ್ಲಿ ಎಂಬಾಲಿಸಮ್ ಆಗುವಾಗ ಅಥವಾ ಎಥೆರೋಸ್ಕ್ಲಿರೋಸಿಸ್ ಆಗುವಾಗ ಅದು ಅದರ ಎಕ್ಸ್ಟೆಂಡ್ ಮೇಲೆ ಹೊಂದಿರ್ತದೆ. ಎಂಬಾಲಿಸಮ್ ಆದಾಗ ಒಂದು ಪೂರ್ತಿಯಾಗಿ ಬ್ಲಾಕ್ ಆಗಿ ಇನ್ಫಾಕ್ಷನ್ ಆದರೆ ಆವಾಗ ರಿಕವರಿ ಆಗುವಂಥ ಚಾನ್ಸಸ್ ಕಡಿಮೆ. ಆದರೆ ಎಂಬಾಲಿಸಮ್ ಆಗಿದ್ದರೂ ಕೂಡ ಸಡನ್ನಾಗಿ ಆ ಎಂಬಾಲಿಸಮ್ ರಿಲೀಸ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆದರೆ, ಪುನಃ ರಕ್ತ ಸಂಚಾರವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಆವಾಗ ಪೂರ್ತಿಯಾಗಿ ಗುಣ ಆಗ್ತದೆ. ಹಾಗೆ ಹೆಚ್ಚಿನ ಸಂದರ್ಭದಲ್ಲಿ ಪೂರ್ತಿಯಾಗಿ ಗುಣ ಆಗ್ತದೆ. ಒಂದು 10ರಿಂದ 15% ರೋಗಿಗಳಲ್ಲಿ ಸ್ವಲ್ಪ ಏಲ್ಮೆಂಟು ಉಳಿಬೋದು. ಬಟ್ 80ರಿಂದ 85% ನಮಗೆ ಗುಣಮುಖವಾಗಿ ಮಾಡಲಿಕ್ಕೆ ಆಗ್ತದೆ, ಅಷ್ಟು ಉಪಯೋಗವನ್ನು ಕೊಡಲಿಕ್ಕೆ ಆಗ್ತದೆ. ಓಕೆ ಡಾಕ್ಟರ್, ಈ ಸ್ಟ್ರೋಕ್ ಅನ್ನುವಂಥದ್ದು ಎಷ್ಟು ದಿನ ಬೇಕಾಗುತ್ತೆ ಈ ಗುಣಮುಖವಾಗಲಿಕ್ಕೆ ಅಂತ ಹೇಳಿ? ಇದ್ಲಿಯೂ ಕೂಡ ಅದೇ ಆನ್ಸರ್ ಬರ್ತದೆ. ಇಸ್ಚಿಮಿಕ್ ಅಟ್ಯಾಕಲ್ಲಿ ಭಾರಿ ಬೇಗ ಗುಣ ಆಗ್ತದೆ, ಈವನ್ 1 ವಾರದೊಳಗೆ ಅದನ್ನು ಸರಿ ಮಾಡಲಿಕ್ಕೆ ಆಗ್ಬೋದು. ಅಥವಾ ಈ ಥ್ರೋಂಬೋಸಿಸ್ ಅಥವಾ ಎಂಬಾಲಿಸಮ್ ಅಲ್ಲಿ ರಕ್ತ ಸಂಚಾರ ಪೂರ್ತಿಯಾಗಿ ಸರಿಯಾದರೆ ಕೆಲವೊಂದು ಸಲ ಒಂದೇ ದಿವಸದಲ್ಲಿ ಗುಣ ಆಗಿಬಿಡ್ತದೆ, ಅಥವಾ 1 ವಾರದೊಳಗೆ ಸರಿಯಾಗ್ಬೋದು. ಆದರೆ ಇನ್ಫಾಕ್ಷನ್ನಲ್ಲಿ ಮಾತ್ರ ತುಂಬ ಸಮಯ ಹಿಡಿತದೆ. ಹೆಮೊರೇಜಲ್ಲಿ ಕೆಲವು ಸಲ ತುಂಬ ಸಮಯ ಹಿಡಿತದೆ, ಕೆಲವೊಂದು ಸಲ ವರ್ಷಗಟ್ಟಲೆಯೂ ಹೋಗುವ ಸಾಧ್ಯತೆ ಉಂಟು. 5-6 ವರ್ಷ ಆದರೂ ಕೂಡ
ಪೂರ್ತಿಯಾಗಿ ಗುಣ ಆಗದೆ ಕೆಲವೊಂದು ಸಲ ಪರ್ಮನೆಂಟ್ ಆಗಿ ಸ್ವಲ್ಪ ಡ್ಯಾಮೇಜ್ ಆಗಿ ಉಳಿಯುವ ಸಾಧ್ಯತೆಗಳುಂಟು. ಯಾವುದರಲ್ಲಿ? ಇನ್ಫಾಕ್ಷನ್ ಮತ್ತು ಹೆಮೊರೇಜಲ್ಲಿ. ಅದು ಬಿಟ್ಟು ಬಾಕಿಗಳೆಲ್ಲ ಬೇಗ ಗುಣ ಆಗ್ತದೆ. ಬೇಗ ಗುಣ ನೀವು ಹೇಳಿದರು ಡಾಕ್ಟರ್, ಈಗ ಬೇಗ ಗುಣ ಆಗ್ತಾರೆ ಅಥವಾ 6 months ಆಗ್ತದೆ, ಇಯರ್ ಆಗ್ಬೋದು ಅಂತ ಹೇಳಿ. ಆದರೆ ಒಮ್ಮೆ ಗುಣ ಆದಮೇಲೆ ಆತನ ಒಂದು ಚಲನವಲನ ಆಗಿರ್ಬೋದು, ಜೀವನ ಪದ್ಧತಿ ಮೊದಲಿನ ಥರವೇ ಇರುವ ಸಾಧ್ಯತೆಗಳಿವೆಯಾ ಅಥವಾ ರಿಕವರ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತಾ ಆತನಿಗೆ ಅಂತ ಹೇಳಿ? ಹೆಚ್ಚಿನ ಸಂದರ್ಭದಲ್ಲಿ ನಾವು ಈ ಸ್ಟ್ರೋಕ್ ಪ್ಯಾರಲಿಸಿಸ್ ಆದವರಿಗೆ ಪುನಃ ಮೊದಲಿನಂತೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೆಚ್ಚಿನವರಲ್ಲಿ. ನಾನು ಹೇಳಿದಲ್ಲ 80-85% ಜನರಿಗೆ ನಾವು ಮೊದಲಿನಂತೆ ಎಲ್ಲ ಕೆಲಸಗಳನ್ನು ಮಾಡುವಾಗೆ ಮಾಡಲಿಕ್ಕೆ ಆಗ್ತದೆ. ಆದರೆ ಒಂದು 10-15% ಜನರಿಗೆ ಪೂರ್ತಿಯಾಗಿ ಕೆಲಸ ಮಾಡಲಿಕ್ಕೆ ಆಗದೇ ಇರ್ಬೋದು. ಅದರಲ್ಲಿ 1 ಅಥವಾ 2% ಖಾಲಿ ಬೆಡ್ ರಿಡನ್ ಆಗಿಯೇ ಉಳಿಯುವ ಸಾಧ್ಯತೆಗಳು ಇಲ್ಲ ಅಂತ ಹೇಳೋದಿಲ್ಲ. ಅಂಥ ಒಂದು ಸಿವಿಯರ್ ಕಂಡೀಷನ್, ಅದು ಕೂಡ ಹೆಚ್ಚಾಗಿ ಈ ಆಕ್ಸಿಡೆಂಟ್ ಇಂಜುರಿಗಳಲ್ಲೆಲ್ಲ ಜಾಸ್ತಿ. ಉಳಿಯೋದ್ರಲ್ಲಿ ಆಲ್ಮೋಸ್ಟ್ ರಿಕವರಿ ನಮಗೆ ಸಿಗ್ತದೆ. ಅದು ಇದು ಇಸ್ಚೆಮಿಕ್ ಅಟ್ಯಾಕ್ ಅಂತೂ ಪೂರ್ತಿ ಸರಿ ಆಗ್ತದೆ. ಅದೇ ಇನ್ಫಾಕ್ಷನ್ ಅಥವಾ ಹೆಮೊರೇಜಲ್ಲಿ ಸ್ವಲ್ಪ ಕಷ್ಟ ಅಂತ, ಬಟ್ ಅದರ ಪರ್ಸೆಂಟೇಜ್ ತುಂಬ ಕಡಿಮೆ. ಅದು ಹೇಳಿದರೆ 10-15%, ಅದಕ್ಕಿಂತ ಜಾಸ್ತಿಯಾಗಿ ಇರುವುದಿಲ್ಲ. ಆದ್ದರಿಂದ ಯಾರು ಕೂಡ ಭಯಭೀತರಾಗುವ ಸಾಧ್ಯತೆ ಇಲ್ಲ. ಒಂದು ಸಲ ಅಟ್ಯಾಕ್ ಆಯಿತು, ಲಕ್ಕೋ ಆಯಿತು, ಪ್ಯಾರಲಿಸಿಸ್ ಆಯಿತು ಅಂತೇಳಿ ಎಲ್ಲ ಜೀವನವು ಸಾಧ್ಯವೇ ಇಲ್ಲ ಅಂತ ಹೇಳುವಂಥದ್ದು ಏನಿಲ್ಲ, ಸರಿ ಆಗ್ತದೆ. ಎಷ್ಟೋ ಸಂದರ್ಭದಲ್ಲಿ ಓಲ್ಡ್ ಕೇಸಸ್ ನಾವು ಒಂದು 2-3 ವರ್ಷ ಆಗಿ ಬಂದದ್ದನ್ನು ಪುನಶ್ಚೇತನ ಮಾಡಿದ್ದುಂಟು, ಆಗ್ತದೆ. ಯಾಕಂತೇಳಿದ್ರೆ ಈ ನರಕೋಶಗಳು, ಮೆದುಳಿನ ನರಕೋಶಗಳು ಪುನಶ್ಚೇತನ ಆಗ್ತವೆ. ಬಟ್ ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟನ್ನು, ಔಷಧಿಗಳನ್ನು ಅಥವಾ ಕ್ರಿಯೆಗಳನ್ನು ನಾವು ಪ್ರಯೋಗಿಸಬೇಕು, ಆಗಿಬಿಡ್ತದೆ. ಓಕೆ ಡಾಕ್ಟರ್, ಈಗ ಈ ಮೆದುಳಿನ ಕ್ಯಾನ್ಸರ್ ಪೇಷಂಟ್ಗಳೆಲ್ಲ ಇದ್ದರೆ ಜಾಸ್ತಿಯಾಗಿ ಮೊದಲಾಗಿ ಸ್ಟ್ರೋಕ್ ಅಟ್ಯಾಕ್ ಆಗುತ್ತೆ. ಇದು ಯಾತಕ್ಕಾಗಿ ಅಂತ ಹೇಳಿ? ಈಗ ಮೆದುಳಿನ ಕ್ಯಾನ್ಸರ್ ಅಥವಾ ಗಡ್ಡೆಗಳು, ಇದು ಮೆದುಳಿನಲ್ಲಿ ತನ್ನಿಂತಾನೇ ಉತ್ಪತ್ತಿ ಆಗುವಂಥದ್ದು. ಈಗ ಒಂದು ವೇಳೆ ಗಡ್ಡೆಗಳನ್ನು ನಮಗೆ ಪೂರ್ತಿಯಾಗಿ ತೆಗಿಲಿಕ್ಕೆ ಸಾಧ್ಯ ಆದರೆ, ಬಟ್ ಆ ತೆಗೆಯುವಂಥ ಸಂದರ್ಭದಲ್ಲಿ ಮೆದುಳಿನ ನರಕೋಶಗಳಿಗೆ ಯಾವುದೇ ಹಾನಿ ಆಗದಿದ್ದರೆ ಆವಾಗ ಪೂರ್ತಿಯಾಗಿ ಗುಣ ಆಗಿಬಿಡ್ತಾನೆ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ನಾವು ಮೆದುಳಿನ ಗಡ್ಡೆಗಳನ್ನು ತೆಗೆಯುವಾಗ ಮೆದುಳಿನ ಜೀವಕೋಶಗಳಿಗೆ ತೊಂದರೆ ಆಗುವ ಸಾಧ್ಯತೆಗಳೇ ಜಾಸ್ತಿ ಇರ್ತದೆ. ಆವಾಗ ನಾವು ಗ್ರಹಿಸ್ತೇವೆ ಏನಂತೇಳಿದ್ರೆ, ಅದರ ಮೊದಲೇ ಸರಿ ಇದ್ದ, ಆಪರೇಷನ್ ಆದ ನಂತರ ಪೂರ್ತಿಯಾಗಿ ಕೆಟ್ಟೋಯಿತು ಅಂತೇಳಿ. ಅದು ಯಾಕೆ ಹಾಗೆ ಆಗ್ತದೆ ಅಂತೇಳಿದರೆ, ಆ ಗಡ್ಡೆಗಳನ್ನು ತೆಗೆಯುವ ಸಂದರ್ಭದಲ್ಲಿ ಆಗುವಂಥ ಜೀವಕೋಶಗಳಿಗೆ ಹಾನಿ ಆಗುವಂಥದ್ದು. ಹಾಗೆ ಅದರಲ್ಲಿ ನಮಗೆ ಆಚೆಯೂ ಬರ್ಬೋದು, ಈಚೆಯೂ ಬರ್ಬೋದು. ಪೂರ್ತಿಯಾಗಿ ರಿಕವರಿಯೂ ಆಗ್ಬೋದು, ಪೂರ್ತಿಯಾಗಿ ರಿಕವರಿ ಆಗದೇ ಇರ್ಬೋದು. ಇದು ನಮಗೆ ಗಡ್ಡೆಗಳು ಅಥವಾ ಕ್ಯಾನ್ಸರ್ಗಳಲ್ಲಿ ಮಾತ್ರ. ಬಟ್ ಇಲ್ಲಿ ತುಂಬ ಕಡಿಮೆ. ಅದು ನಾವು ಇದ್ದವರಿಗೆಲ್ಲ ಕ್ಯಾನ್ಸರ್ ಆಗ್ತದೆ, ಇದ್ದವರಿಗೆಲ್ಲ ಗಡ್ಡೆ ಬರ್ತದೆ ಅಂತ ನಾವು ಭಾವಿಸುವುದು ನಮ್ಮ ತಪ್ಪು. ಬಟ್ ಬಂದವರಿಗೆ ಅಂಥ ಪ್ರಾಬ್ಲಮ್ಗಳುಂಟು. ಬಟ್ ರಿಕವರಿ ಚಾನ್ಸಸ್ ಉಂಟು, 50-50 ರಿಕವರಿ ಚಾನ್ಸಸ್ ಉಂಟು, ಇಲ್ಲ ಅಂತ ಹೇಳೋದಿಲ್ಲ. ಒಂದು ಬಾರಿ ಸ್ಟ್ರೋಕ್ ಅಟ್ಯಾಕ್ ಆದವರು ನಂತರ ಜೀವನ ಶೈಲಿಯನ್ನು ಯಾವ ರೀತಿಯಾಗಿ ಬದಲಾಯಿಸಿಕೊಳ್ಬೇಕು ಅಂತ ಹೇಳಿ? ನಾರ್ಮಲ್ ಜೀವನ ಶೈಲಿಯನ್ನೇ ಮಾಡಬಹುದು. ಪೂರ್ತಿ ರಿಕವರಿ ಆದವರು 80-85% ನಾರ್ಮಲ್ ಜೀವನ ಶೈಲಿ ಅಥವಾ ಮಾಮೂಲಿ ಜೀವನ ಕ್ರಿಯೆಯನ್ನೇ ಮಾಡ್ಬೋದು. ಅವರು ಮೊದಲೇನು ಕೆಲಸ ಮಾಡ್ತಿದ್ದಾರೆ ಅದನ್ನೇ ಕೆಲಸ ಮಾಡ್ಬೋದು. ಬಟ್ ಉಳಿದವರು ಯಾರಿಗೆ ಪೂರ್ತಿಯಾಗಿ ರಿಕವರಿ ಆಗಿಲ್ಲ, ಈಗ ಕೈಗೆ ಬಲ ಕಡಿಮೆ ಉಂಟು, ಈಗ ಬಲ ಕೈ ಕಡಿಮೆ ಉಂಟು, ನಾವು ಎಡ ಕೈಯಲ್ಲಿ ಕೆಲಸ ಮಾಡುವುದು. ಸರಿ, ಎಡ ಕೈಯಲ್ಲಿ ಬಲ ಇಲ್ಲ, ಬಲ ಕೈಯಲ್ಲಿ ವರ್ಕ್ ಮಾಡುವಂಥದ್ದು. ನಡೀಲಿಕ್ಕೆ ಕಷ್ಟ ಆಗ್ತದೆ ಅಂತ ನಡೆಯುವಂಥ ಅಸಿಸ್ಟೆಂಟ್ ಅಥವಾ ಸ್ಪ್ಲಿಂಟ್ಗಳನ್ನೆಲ್ಲ ಉಪಯೋಗ ಮಾಡ್ಬೋದು. ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡು ನಾವು ಕೆಲಸಕ್ಕೆ ತೊಡಗಿಕೊಳ್ಳಬಹುದು. ಬಟ್ ನಮಗೆ ಆ ಉತ್ತೇಜನ ಬೇಕು, ಅಥವಾ ಅವರಿಗೆ ಆ ಉತ್ತೇಜನವು ನಾವು ಕಲ್ಪಿಸಿಕೊಡಬೇಕು. ಹೆಚ್ಚಿನ ಸಂದರ್ಭದಲ್ಲಿ ನೀವು ಹೇಳಿದ ಹಾಗೆ ಇಂಥ ತೊಂದರೆಗಳು ಈ ಇಕನಾಮಿಕಲಿ ಪೂವರ್ ಅಂತ ನಾವು ಹೇಳ್ತೇವೆ, ತುಂಬ ಬಡವರಲ್ಲಿ ಇಂಥ ಕಾಯಿಲೆಗಳು ಕಂಡು ಬಂದರೆ, ಅಥವಾ ಅದು ಮನೆಯ ಯಜಮಾನನಿಗೆ ಬಂದು ಬಿಟ್ಟರೆ, ಯಾರು ಉತ್ಪತ್ತಿ ಮಾಡ್ದಾನೆ ಅವನಿಗೆ ಬಂದು ಬಿಟ್ಟರೆ, ಅಂಥ ವ್ಯಕ್ತಿಯ ಕೆಲಸವೂ ಹಾಳಾಗಿ ಬಿಡ್ತದೆ, ಅವನ ಇಡೀ ಕುಟುಂಬವೂ ಅದರಲ್ಲಿ ನರಳಿಕೊಂಡು ಹೋಗ್ತದೆ, ಅವರಿಗೆ ಬೇರೆ ಜೀವನವೇ ಉಪಾಯ ಇಲ್ಲ. ಅಂಥವರು ಪ್ರಾಬ್ಲಮ್ ಬರೋದು ತುಂಬ ಜಾಸ್ತಿ. ಆದರೆ ನಾವು ಅವರಿಗೆ ಹೆಚ್ಚು ಉತ್ತೇಜನ ಕೊಟ್ಟು ಅವರನ್ನು ಪುನಃ ಕೆಲಸದಲ್ಲಿ ತೊಡಗಿಕೊಳ್ಳುವಂತೆ ಮಾಡೋದ್ರಿಂದ ಆ ಇಡೀ ಕುಟುಂಬಕ್ಕೆ ನಾವು ನೆರವಾದ ಹಾಗೆ ಆಗ್ತದೆ, ಒಬ್ಬರಿಗೆ ಅಂತಲ್ಲ ಎಲ್ಲರಿಗೂ. ಹೆಚ್ಚಿನ ಸಂದರ್ಭದಲ್ಲಿ ಸಾಧ್ಯತೆ ಉಂಟು ಸರಿ ಮಾಡುವಂಥದ್ದು. ನಾವು ಆಗುವುದಿಲ್ಲ ಅಂತ ಭಾವಿಸಿದರೆ ಯಾವುದೂ ಆಗುವುದಿಲ್ಲ, ಆಗ್ತದೆ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಇದ್ದರೆ ನಮಗೆ ಆ ಉತ್ತೇಜನವೇ ಸಾಕು, ಅದರಿಂದ ನಾವು ಹೊರ ಬರ್ತೇವೆ. ಆದರೆ ನಾವು ಕೂಲಂಕುಷವಾಗಿ
ಅದರಿಂದ ಯಾವುದು ತೊಂದರೆ ಆಗಿದೆ ಅದನ್ನೆಲ್ಲ ಸರಿಪಡಿಸಿಕೊಂಡು ಸರಿಯಾದ ಚಿಕಿತ್ಸೆ ಮಾಡಿದರೆ ಸಾಧ್ಯತೆ ಉಂಟು. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸ್ಟ್ರೋಕ್ ಅನ್ನುವಂಥ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಸೊ ನಿಮಗೆ ಅಭಿಮತ ವಾಹಿನಿ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.